ಇಲ್ಲ ಆಂಟಿ, ಇನ್ನೊಂದು ದಿನ ಬರ್ತೀನಿ ಎಂದು ಹೇಳಿದಾಗ ಜಾಸ್ತಿ ಒತ್ತಾಯಿಸದೆ ಸುಮ್ಮನಾದರು ಸಾವಿತ್ರಿಯವರು. ನಿಧಿ ಸೀದಾ ಮನೆಯೊಳಗೆ ಬಂದು ತನ್ನ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಸ್ವಲ್ಪ ಹೊತ್ತು ಬಿಟ್ಟು ಸಾವಿತ್ರಿಯವರು ಒಳಗೆ ಬಂದಾಗ ನಿಧಿ ಇನ್ನೂ ಫ್ಲಾಸ್ಕ್ನಲ್ಲಿದ್ದ ಕಾಫಿ ಕುಡಿಯದಿದ್ದುದನ್ನು ನೋಡಿ ನಿಧಿ ನಿಧಿ ಎಂದು 2-3 ಬಾರಿ ಕರೆದರೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಅವಳ ರೂಮಿನ ಕಡೆ ಹೆಜ್ಜೆ ಹಾಕಿದರು. ಆದರೆ ಅವಳ ರೂಮ್ ಬಾಗಿಲು ಮುಚ್ಚಿರುವುದನ್ನು ಗಮನಿಸಿದ ಸಾವಿತ್ರಿಯವರು ಗಾಬರಿಗೊಂಡರು. ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಸಾವಿತ್ರಿಯವರು ಬಾಗಿಲು ತಟ್ಟಿ, ನಿಧಿ, ಬಾಗಿಲು ಯಾಕೆ ಹಾಕಿಕೊಂಡಿದ್ದೀಯಾ? ಬಾಗಿಲು ತೆಗಿಪುಟ್ಟ, ಏನಾಯ್ತು ನಿಂಗೆ ಎಂದು 3-4 ಬಾರಿ ಕರೆದರೂ ಅವಳು ಬಾಗಿಲು ತೆಗೆಯದೇ ಇದ್ದಾಗ ಗಾಬರಿಯಿಂದ ಅಳಲು ಶುರು ಮಾಡಿದ್ದರು. ಮನೆಯಲ್ಲಿ ಅವರೊಬ್ಬರೇ ಇದ್ದರು. ಏನೋ ಮಾಡಬೇಕೆಂದು ತೋಚದೆ ಅಳುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ಅಲ್ಲೇ ಹತ್ತಿರದಲ್ಲಿ ತನ್ನ ಗೆಳತಿಯ ಮನೆಗೆ ಹೋಗಿದ್ದ ನಿಧಿ ತಂಗಿ ನಿಹಾರಿಕಾ ಮನೆಯ ಒಳಗಡೆ ಬಂದವಳು ಮೆಲ್ಲಗೆ ಅಳುವ ಧ್ವನಿ ಕೇಳಿ ಅತ್ತ ಕಡೆ ಹೋದವಳಿಗೆ ದಿಗ್ಭ್ರಮೆಯಾಗಿತ್ತು. ಯಾವತ್ತೂ ತಾಯಿಯ ಈ ರೀತಿಯ ಸ್ಥಿತಿ ನೋಡದೇ ಇದ್ದವಳು ಓಡಿ ಬಂದು, ಏನಾಯ್ತಮ್ಮ, ಯಾಕೆ ಈ ಥರ ಅಳ್ತಿದ್ದೀಯಾ? ಅದು ಇಲ್ಲಿ ಅಕ್ಕನ ರೂಮ್ ಹತ್ರ ಯಾಕೆ ಅಳ್ತಿದ್ದೀಯಾ? ಏನಾಯ್ತು ಹೇಳು ಪ್ಲೀಸ್ ಎಂದು ತಾನು ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದಳು. ಪುಟ್ಟ, ನಿಧಿ ಆಫೀಸ್ನಿಂದ ಬಂದವಳು ಬಾಗಿಲು ಹಾಕಿಕೊಂಡು ಕೂತಿದ್ದಾಳೆ. ಕಾಫಿ ಕೂಡ ಕುಡಿದಿಲ್ಲ. ಆವಾಗಿಂದ ಬಾಗಿಲು ಬಡಿತಾ ಕೇಳುತ್ತಿದ್ದೇನೆ, ಏನಾಯ್ತು ಅಂತ. ಅವಳು ಏನೂ ಮಾತಾಡ್ತಾನೇ ಇಲ್ಲ. ನನಗೆ ಭಯ ಆಗ್ತಿದೆ ಕಣೆ, ನೀನಾದರೂ ಹೇಳು ಅವಳಿಗೆ ಎಂದು ಸಾವಿತ್ರಿಯವರು ಗೋಗರೆದರು. ಅಯ್ಯೋ ಅಮ್ಮ, ಅವಳಿಗೆ ಏನಾಯಿತು? ಯಾಕೆ ಹೀಗೆ ಮಾಡ್ತಿದ್ದಾಳೆ ಅವಳು ಅಂದು ನಿಹಾರಿಕಾ ಬಾಗಿಲು ಬಡಿಯತೊಡಗಿದಾಗ ನಿಧಿ ಬಾಗಿಲು ಓಪನ್ ಆಗಿತ್ತು. ನಿಧಿ ಹಾಸಿಗೆಯಲ್ಲಿ ಪ್ರಪಂಚ ಕೆಳಗಾದಂತೆ ಕೂತಿದ್ದಳು. ನಿಧಿ ತಾಯಿ ಮತ್ತು ತಂಗಿ ಇಬ್ಬರು ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಮೂವರ ಕಣ್ಣಲ್ಲಿ ಕಣ್ಣೀರು ತೊಟ್ಟಿಕ್ಕುತ್ತಿತ್ತು. ಅಲ್ವೇ ಅಕ್ಕ, ಯಾವತ್ತು ನನಗೆ ಅಮ್ಮನಿಗೆ ಬುದ್ಧಿ ಹೇಳುತ್ತಿದ್ದವಳು, ಏನೇ ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸಮಾಧಾನದಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದವಳು, ಇವತ್ತು ನೀನೇ ಯಾಕೆ ಈ ರೀತಿ ಅಳ್ತಿದ್ದೀಯಲ್ಲ? ಏನಾಯ್ತು ನಿಂಗೆ ಎಂದು ನಿಹಾರಿಕಾ ನಿಧಿನ ಕೇಳತೊಡಗಿದಳು. ನಿಧಿ ಕಣ್ಣೊರೆಸಿಕೊಂಡವಳು ತಾಯಿಯ ಕಣ್ಣೀರನ್ನು ಒರೆಸಿ, ಐ ಆಮ್ ಸಾರಿ ಅಮ್ಮ, ನಾನು ಈ ಥರ ಮಾಡಬಾರದಿತ್ತು, ದಯವಿಟ್ಟು ಕ್ಷಮಿಸು ಎಂದಳು. ಸಾವಿತ್ರಿಯವರು ಯಾಕೆ ಹೀಗೆ ಮಾಡಿದೆ ಹೇಳು ಪುಟ್ಟ ಎನ್ನಲು ನಿಧಿ ಏನೂ ಹೇಳದೆ ಸುಮ್ಮನೆ ಕೂತಿದ್ದಳು. ನೋಡು ನಿಧಿ, ನೀನು ಏನು ಹೇಳದೇ ಇದ್ದರೆ ನೀನು ನಾಳೆಯಿಂದ ಎಲ್ಲೂ ಹೋಗೋದು ಬೇಡ, ಮನೆಯಲ್ಲೇ ಇದ್ದು ಬಿಡು ಎಂದು ಗದರಿ ಹೇಳಿದರು. ಆಮೇಲೆ ನಿಧಿ ಒಂದೊಂದೇ ಹೇಳೋದಕ್ಕೆ ಶುರು ಮಾಡಿದ್ದಳು. ಅಮ್ಮ, ನಿನಗೆ ನಿತಿನ್ ಬಗ್ಗೆ ಏನನಿಸುತ್ತೆ ಎಂದು ಕೇಳಿದಳು. ಆ ಹುಡುಗ ತುಂಬ ಒಳ್ಳೆಯವನಾಗಿ ಕಾಣುತ್ತಾನೆ. ದೊಡ್ಡ ಕಂಪನಿನ ತಂದೆ ಜೊತೆ ಸೇರ್ಕೊಂಡು ನಡೆಸಿಕೊಂಡು ಹೋಗ್ತಿದ್ದಾನೆ. ಒಳ್ಳೆ ನಡತೆ, ಸುಸಂಸ್ಕೃತ ಹುಡುಗ. ಒಟ್ಟಿನಲ್ಲಿ ತಂದೆ ತಾಯಿಗೆ ತಕ್ಕ ಮಗ ಅವನು. ಅಂಥ ಹುಡುಗನ ಕೈ ಹಿಡಿಯೋಳು ಪುಣ್ಯ ಮಾಡಿರಬೇಕು. ಹೌದು, ಅವನ ಬಗ್ಗೆ ಯಾಕೆ ಕೇಳ್ತಿದ್ದಿ ಎಂದು ಆಶ್ಚರ್ಯದಿಂದ ಕೇಳಿದರು. ಅಲ್ಲ, ನೀನು ಏನು ಹೇಳ್ಬೇಕಂತ ಇದ್ದೀಯಾ? ಈ ಥರ ಸುತ್ತಿ ಬಳಸಿ ಹೇಳಬೇಡ. ನೀನು ಇವಾಗ ಅಳ್ತಾ ಇರೋದಕ್ಕೂ ಅವನಿಗೂ ಏನು ಸಂಬಂಧ? ಸಂಬಂಧ ಇದೆ ಅಮ್ಮ. ನಿತಿನ್ ನನ್ನ ಪ್ರೀತಿಸ್ತಿದ್ದಾರೆ. ಅವರು ನನ್ನ ಮದುವೆ ಆಗ್ತಾರಂತೆ. ಏನು ಹೇಳ್ತಿದ್ದೀಯಾ ನೀನು? ಅವರ ಸ್ಟೇಟಸ್ಗೆ ನಾವು ಎಲ್ಲಿ ಮ್ಯಾಚ್ ಆಗ್ತೀವಿ ಎಂದು ಸಾವಿತ್ರಿಯವರು ತುಂಬ ಕುತೂಹಲದಿಂದ ನಿಧಿನ ಕೇಳಿದರು. ಅದಕ್ಕೆ ನಿಧಿ, ಅಮ್ಮ, ಅವರು ನಮ್ಮ ಸ್ಟೇಟಸ್ ನೋಡಿ ಈ ಮಾತನ್ನು ಹೇಳಲಿಲ್ಲ, ಅವರು ನನ್ನ ನೋಡಿ ಮಾತ್ರ ಹೇಳಿದ್ದು ಅಂದಳು ನಿಧಿ. ಅದಕ್ಕೆ ಹೌದಾ, ನನಗೆ ಏನೂ ಅಡ್ಡಿ ಇಲ್ಲ ಎಂದು ಸಾವಿತ್ರಿಯವರು ಹೇಳಲು ನನಗೂ ತುಂಬ ಖುಷಿನೇ. ಅಕ್ಕ ಮತ್ತು ನಿತಿನ್ ಜೋಡಿ ತುಂಬ ಚೆನ್ನಾಗಿದೆ ಎಂದು ನಿಹಾರಿಕಾ ತಮಾಷೆ ಮಾಡಿದಳು. ಅಲ್ಲಮ್ಮ, ಇಷ್ಟಕ್ಕೆ ನೀನು ಬಾಗಿಲು ಹಾಕಿಕೊಂಡು ಅಳ್ತಾ ಇದ್ದಿದ್ದ ನೀನು ಅಳೋದಲ್ದೆ ನಮ್ಮನ್ನು ಅಳಿಸಿಬಿಟ್ಟಿಯಲ್ಲ ಎಂದು ಸಾವಿತ್ರಿ ಬಂದ ಸಂಕಟ ಹಾಗೆ ಕಳೆದು ಹೋಯಿತು ಅನ್ನೋ ಖುಷಿಯಲ್ಲಿ ಹೇಳಿದರು. ಅಯ್ಯೋ, ಇವಳೊಬ್ಳು, ನಾನಾಗಿದ್ದರೆ ಅವ್ರು ಹೇಳುವಾಗಲೇ ಹ್ಞೂ ಅಂತಿದ್ದೆ ಎಂದು ನಗುತ್ತಾ ಹೇಳಿದಳು ನಿಹಾರಿಕಾ. ಅಕ್ಕ, ಭಾವ ತುಂಬಾ ಸ್ಮಾರ್ಟ್ ಇದ್ದಾರೆ, ಒಳ್ಳೆ ಬಿಸಿನೆಸ್ ಮ್ಯಾನ್ ಕೂಡ. ಒಪ್ಕೋ ಅಕ್ಕ, ನೀನು ಅವರನ್ನ ಮದುವೆ ಆದ್ರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಬೇಕಾದ ಹಾಗೆ ಇರಬಹುದು ಎಂದು ಹೇಳಿದಳು. ನೋಡು, ನನಗೆ ನಿನ್ನ ಅನಿಸಿಕೆಗಳು ಬೇಡ. ನೀನು ಅನ್ಕೊಂಡಾಗೆ ನಾನಲ್ಲ, ನನಗೆ ಈ ಮನೆ ಜವಾಬ್ದಾರಿ ಇದೆ. ಅಮ್ಮನ್ನ ನಿನ್ನ ನೋಡ್ಕೊಂಡು ಈ ಮನೆಯನ್ನು ನಿಭಾಯಿಸಿಕೊಂಡು ಹೋಗಬೇಕು. ಅಂಥದ್ದರಲ್ಲಿ ನಾನು ಮದುವೆ ಆಗಿ ಗಂಡನ ಮನೆಗೆ ಹೋದ್ರೆ ಈ ಮನೆ ಜವಾಬ್ದಾರಿ ಯಾರೇ ತಗೋತಾರೆ? ನೀನು ನೋಡಿದ್ರೆ ಇನ್ನೂ ಚಿಕ್ಕ ಮಕ್ಕಳ ಥರ ಮಾಡ್ತೀಯ. ನೀನು ಯಾವಾಗಲೇ ಜವಾಬ್ದಾರಿ ತಗೊಳ್ಳೋದು ಎಂದು ನಿಧಿ ತನ್ನ ತಂಗಿನ ತರಟೆಗೆ ತೆಗೆದುಕೊಂಡಳು. ಅದಕ್ಕೆ ಸಾವಿತ್ರಿಯವರು, ಪುಟ್ಟ, ನೀನು ಮದುವೆ ಆಗಿ ಹೋದ್ಮೇಲೆ ತಾನಾಗಿಯೇ ಎಲ್ಲ ತಿಳಿದುಕೊಳ್ಳುತ್ತಾಳೆ. ಅವಳೇನು ಚಿಕ್ಕ ಹುಡುಗಿಯಲ್ಲ. ಹೌದಮ್ಮ, ನನಗೆ ಎಲ್ಲಾನು ಗೊತ್ತಾಗುತ್ತೆ. ಅಕ್ಕ, ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀಯಾ ಎಂದು ನಿಧಿನ ತಾಯಿ ಮತ್ತು ತಂಗಿ ಮದುವೆಗೆ ಒಪ್ಪಿಸೋಕೆ ಇನ್ನಿಲ್ಲದ ಕಸರತ್ತು ಮಾಡಿದರು. ನಿಧಿ, ಆಯ್ತು, ಯೋಚನೆ ಮಾಡ್ತೀನಿ ಎಂದು ನಗುತ್ತಾ ಹೇಳಿ, ಅಮ್ಮ, ಕಾಫಿ ಕೊಡಮ್ಮ, ತುಂಬಾ ತಲೆ ಸಿಡಿತಿದೆ. ಆಯ್ತಮ್ಮ, ನೀನು ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ತಗೋ ಎಂದು ಹೇಳಲು, ಪುಟ್ಟ, ಕಾಫಿ ತಂದು ಕೊಡೆ ಅಕ್ಕನಿಗೆ ಎಂದು ನಿಧಿ ತಲೆ ಸವರಿ ಎದ್ದು ಹೋದರು. ನಿಹಾರಿಕಾ ಕಾಫಿ ತಂದು ಕೊಟ್ಟು, ಅಕ್ಕ, ನೀನು ನಮ್ಮ ಬಗ್ಗೆ ಏನೂ ಯೋಚನೆ ಮಾಡಬೇಡ. ನನ್ನ ಸ್ಟಡೀಸ್ ಇನ್ನೂ ಮುಗಿತಿದೆ.
ನಾನು ಯಾವುದಾದ್ರೂ ಒಳ್ಳೆ ಕೆಲಸ ಹುಡ್ಕೊಂಡು ಈ ಮನೆ ಜವಾಬ್ದಾರಿ ಜೊತೆ ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಎಂದು ಹೇಳಲು ನಿಧಿ ಕಣ್ತುಂಬಿ ಅವಳನ್ನು ತಬ್ಬಿಕೊಂಡು ಬಿಟ್ಟಳು. ಅಕ್ಕ, ನೀನು ರೆಸ್ಟ್ ಮಾಡು, ನಾನು ಹೋಗ್ತೇನೆ ಎಂದು ಹೊರ ನಡೆದಳು. ನಿಧಿಗೆ ತಲೆ ಭಾರ ಅನ್ನಿಸಿದರೂ ನಿದ್ದೆ ಬರದೆ ನಿತಿನ್ ಆಡಿದ ಮಾತುಗಳ ಬಗ್ಗೆ ಯೋಚಿಸತೊಡಗಿದಳು. ಅವಳು ಕಣ್ಣುಗಳು ಮುಚ್ಚಲು ಪ್ರಯತ್ನಿಸಿದರೂ ನಿತಿನ್ನ ಮುಗ್ಧ ನಗುಮುಖ ಕಣ್ಣೆದುರು ಬರುತ್ತಿತ್ತು. ಎಷ್ಟೊಂದು ಮುಗ್ಧತೆ ಆ ಮುಖದಲ್ಲಿ! ಯಾವುದೇ ಅಹಂಕಾರ, ದುರಾಭಿಮಾನ ಇಲ್ಲದ ನಿಷ್ಕಲ್ಮಶವಾದ ಮನಸ್ಸು ಆತನದು. ಇಂಥ ಹುಡುಗನ ಪ್ರೀತಿಯನ್ನು ನಾನು ಬೇಡ ಅಂದರೆ ಆ ದೇವರು ಕೂಡ ನನ್ನ ಮೆಚ್ಚುವುದಿಲ್ಲ. ಬಹುಶಃ ದೇವರೇ ನನಗೋಸ್ಕರ ಈತನನ್ನು ಸೃಷ್ಟಿಸಿರಬೇಕೆಂದುಕೊಂಡಳು. ಅವನನ್ನು ತನ್ನ ಎದೆಯಾಳದಲ್ಲಿ ಬಚ್ಚಿಟ್ಟು ಪೂಜಿಸತೊಡಗಿದಳು ನಿಧಿ. ಹಾಗೆ ತನ್ನ ಮೊಬೈಲನ್ನು ಎತ್ತಿಕೊಂಡವಳು ಆತನ ವಾಟ್ಸಪ್ನಲ್ಲಿದ್ದ ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು 5 ನಿಮಿಷಗಳ ಕಾಲ ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ಕೂತಳು. ಹಾಗೆ ತನ್ನ ಎದೆಗೆ 2 ಕೈಗಳಲ್ಲಿ ಒತ್ತಿ ಹಿಡಿದುಕೊಂಡಳು. ಅವಳ ಆಧಾರಗಳು ಕೆಂಪಾಗಿ ಕೆನ್ನೆಗಳ ರಂಗು ಹೆಚ್ಚಿತ್ತು. ಅವಳ ನಗುಮುಖದಲ್ಲಿ ಮಂದಹಾಸ ಮೂಡಿತ್ತು. ಆಮೇಲೆ ನಿತಿನ್ನ ವಾಟ್ಸಪ್ಗೆ ಬರೀ ಹಾರ್ಟ್ ಎಮೋಜಿಯೊಂದನ್ನು ಕಳಿಸಿ ಹಾಗೆ ನಿದ್ದೆಗೆ ಜಾರಿ ಬಿಟ್ಟಳು ನಿಧಿ. ಮುಂದುವರಿಯುವುದು.